ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ಚಿಕ್ಕ ತರಕಾರಿ ತೋಟವನ್ನು ನೋಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಗಿರಿಯಾಪುರದಿಂದ ಮುಂದೆ ಆಡಗೇರಿಗೆ ಹೋಗುವ ದಾರಿ ಬಳ್ಳೆಕೆರೆ ರೋಡಲ್ಲಿ ಇಲ್ಲಿ ಪಕ್ಕದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ ತರಕಾರಿ ಬೆಳೆಗಾರರ ತೋಟಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ. ಆ ಬೆಳೆಗಾರರು ಇಲ್ಲೇ ಇದ್ದಾರೆ. ಅವ್ರ ಪರಿಚಯನೂ ಮಾಡಿಕೊಂಡು ಅವರಿಂದ ಈ ತರಕಾರಿ ಬೆಳೆ ಅದರಿಂದ ಲಾಭ ನಷ್ಟ ಏನು ಅನ್ನೋದ್ರದ್ದು ಒಂದು ಮಾಹಿತಿಯನ್ನು ಪಡೆಯೋಣ ಸ್ನೇಹಿತರೆ. ಯಜಮಾನ್ರು ನಮಸ್ಕಾರ. ನಮಸ್ಕಾರ ಗುರುವೆ. ನಿಮ್ಮ ಹೆಸರು ಪರಿಚಯ ಮಾಡಿಕೊಂಡು ದಯಮಾಡಿ ನಮ್ಮ ವೀಕ್ಷಕರಿಗೆ ನೀವೇನು ಈಗ ತರಕಾರಿ ಬೆಳೆ ಬೆಳಿತಿದ್ರಲ್ಲಪ್ಪ ಇದ್ರದ್ದೊಂದು ಯಾಕೆಂದ್ರೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದನ್ನ ನೋಡ್ಕೊಂಡು ನಾನು ಬೈಕ್ ಟರ್ನ್ ಮಾಡ್ಕೊಂಡ್ ಬಂದಿದ್ದು. ಹಾಗಾಗಿ ನಿಮ್ಮ ಹೆಸರು ಪರಿಚಯ ಮಾಡಿಕೊಂಡು ನಿಮ್ಮ ತರಕಾರಿ ಬೆಳೆನ ನಮ್ಗೆ ಏನೇನು ಬೆಳೀತಾ ಇದ್ದೀರಿ, ಎಷ್ಟು ಇನ್ಕಮ್ ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ಏನು ನಿಮ್ಗೆ ಅನುಕೂಲ ತೋಟದಲ್ಲಿ ಅದೊಂದು ಚೂರು ತಿಳಿಸ್ತೀರನಪ್ಪ, ಪರಿಚಯ ಮಾಡ್ಕೊಳ್ಳಿ. ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು. ನಮ್ಮದು ಕೇದಿಗೆರೆ, ಒಂದು ಪುಟ್ಟ ಗ್ರಾಮ ಕೇದಿಗೆರೆ ಅಂತ. ನಮ್ಮದು ಗಿರಿಯಾಪುರ ಬಳ್ಳೆಕೆರೆ ಮಧ್ಯ ಇದು ಹಾದು ಹೋಗೋ ರಸ್ತೆ ಬದಿಯಲ್ಲಿದೆ ನಮ್ದು ಜಮೀನು. ಟೋಟಲಿ 5 ಎಕರೆ. 5 ಎಕರೆಯಲ್ಲಿ ನಾನು ಒಂದು ಅರ್ಧ ಎಕರೆಯಲ್ಲಿ ವಿವಿಧ ಬೆಳೆ ಹಾಕಿದ್ದೀನಿ. ಟೊಮಾಟೊ, ಮೆಣಸಿನ ಗಿಡ, ಮುಳುಗಾಯಿನ ಗಿಡ, ಬದನೆ ಗಿಡ ಇಷ್ಟ ಹಾಕಿದ್ದೀನಿ. ಹೌದಾ? ಹೌದೌದು. ಸರಿ. ನಾನು ಬೇರೆ ರೈತರನ್ನ ಪರಿಚಯ ಮಾಡ್ಕೊಂಡು ಯಾವ ರೀತಿ ಬೆಳಿಬೇಕು ಅಂತ ಎಲ್ಲ ಒಂದು ಅನುಭವ ತಗೊಂಡು ಈ ರೀಸೆಂಟ್ ಆಗಿ ನಾನು ಈಗ ಆಲ್ರೆಡಿ ಬೆಳಿತಾ ಇರೋದು. ನೀವು ಏನ್ ಮಾಡ್ತಿದ್ರಿ ಮೊದ್ಲು? ಮುಂಚೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ದಿನಗೂಲಿ ಮೇಲೆ. ಹೌದೇನೋ? ಹೌದೌದು. ಈಗ ರಿಟೈರ್ಡ್ ಆದ್ಮೇಲೆ ಒಂದು ಕೃಷಿ ಬಗ್ಗೆ ಭಾರಿ ಇಂಟ್ರೆಸ್ಟ್ ತಗೊಂಡು ಕಾಳಜಿ ವಹಿಸ್ಕೊಂಡು ಮಾಡ್ತಿರೋದು ನಾನು. ಸರಿ. ಅದು ಮ್ಯಾಗ್ನೆಟ್ ಹೇಳ್ದಂಗ ಆಕರ್ಷಣೆ ಬಿಡಲ್ಲ, ಎಳ್ಕೊಂಡ್ಬಿಡುತ್ತೆ. ಹೌದೌದು ಸರ್. ಕೃಷಿ ಬಗ್ಗೆ ನನಗೆ ಭಾರಿ ಒಂದು ಇಂಟ್ರೆಸ್ಟ್ ಇದೆ. ಹಂಗಾಗಿ ಒಂದು 100 ಗಿಡ ತೆಂಗಿನ ಗಿಡ ಹಾಕಿದೀನಿ. ಈಗ 4 ವರ್ಷ ಆಯ್ತು. ಈಗ ಒಂದು 25-30 ದಸಿನುಂಗಿದಾವೆ. ಈಗ ಆಲ್ರೆಡಿ ಒಂದು 4-5 ಮರದಲ್ಲಿ ನಾವು ಎಳ್ನೀರು ಬಂದಾಗಿದೆ. ಹೌದೇನು? ಹೌದೌದು. ಇನ್ನು 5 ವರ್ಷ ಆಗಿಲ್ಲ. ಈಗ ಬಸವನ ಜಯಂತಿ ಬಂದ್ರೆ 5 ವರ್ಷ ತುಂಬ್ತೈತಿ. ಸರಿ ಆಯ್ತು. ಒಂದೊಂದೇ ಈಗ ನಾವು ಪರಿಚಯ ಮಾಡ್ಕೊಳ್ಳೋಣ. ರಜನ, ಇವರು ಯಜಮಾನ್ರು ನಿಮ್ಮ ಸ್ನೇಹಿತರ? ಹೌದೌದು, ಆತ್ಮೀಯರು. ನಿಮ್ಮ ಹೆಸರು ಏನ್ರಿ? ಪುಟ್ಟಸ್ವಾಮಿ. ನೀವೇನ್ ಮಾಡಿದಿರಿ? ನಾವು ಇಲ್ಲಿ ತೆಂಗು ಮಾಡಿದೀವಿ. ಇಲ್ಲಿ ಅದ್ರಲ್ಲೇ ಅಡಿಕೆ 2 ಸಾಲ ಹಾಕ್ಬಿಟ್ಟು ಮಾಡ್ತಿದ್ವಿ, ಮೇಂಟೈನ್ ಮಾಡ್ತಿದ್ವಿ. ಮತ್ತೆ ಈಗ ಒಂದು ಬೋರ್ ಕೊರ್ಸಿದ್ವಿ. ಸರಿ. ಈಗ ಪರವಾಗಿಲ್ಲ, ಚೆನ್ನಾಗಿತ್ತು ಈಗ. ಹೌದಾ? ಆಗ್ಲಿ ಪುಟ್ಟಸ್ವಾಮಿ ಅವ್ರೆ, ನಿಮ್ ತೋಟಕ್ಕೂ ಒಂದ್ಸರಿ ಬರ್ತೀವಿ, ನೋಡೋಣ. ಏನ್ ಚೆನ್ನಾಗಿ ಮಾಡಿದ್ರೆ ನಾವು ವಿಡಿಯೋ ಮಾಡ್ತೀವಿ. ಏನಾದ್ರು ವಿಶೇಷತೆ ಇರ್ಬೇಕು. ಈಗ ನಮ್ ರಾಜಪ್ಪರು ಏನೋ ಬಹಳ ವಿಶೇಷವಾಗಿ ಎಷ್ಟು ಗ್ರೀನಿಶ್ ಕಾಣ್ತಾ ಇದೆ ಅಂದ್ರೆ ಈ ತರಕಾರಿ ಗಿಡಗಳು. ಇದು ಯಾವ್ದು ಬೆಳೆ? ಇದು ಬದಿನೆ. ಇದು ನಾನಿಲ್ಲಿ ಕನಿಷ್ಠ ಇದು ಒಂದು ಬದಿನೆ ಗಿಡ ಒಂದು 5 kg ಅವರೇಜ್ ಕೊಡ್ತೈತಿ. ಒಂದು ಗಿಡ 5 kg? 5 kg. ಒಂದ್ ಗಿಡ 5 kg ಅಂತ ಹೇಳಿದ್ರೆ ಮಿನಿಮಮ್ ಇದು ಒಂದು 4 ತಿಂಗಳು ನಾವು ಕೊಯ್ಬಹುದು. ಈಗ 4 ತಿಂಗಳು ಕೊಯ್ಬಹುದು. ಸರಿ. ನಾವು ಮಾರಾಟ ಇಲ್ಲೇ ಹಳ್ಳಿ ಅಕ್ಕಪಕ್ಕ ಹಳ್ಳಿಯರು ಪರಿಚಯ ಮಾಡ್ಕೊಂಡು ನಾನು ಇಲ್ಲೇ ಒಂದು ಕೆಜಿಗೆ 10 ರಿಂದ 15, 20 ರೂಪಾಯಿ ಕೊಡ್ತಾ ಇದ್ದೀನಿ. ನಾನು ಹೆಣ್ಮಕ್ಳು ಫೋನ್ ಮುಖಾಂತರ ಫೋನ್ ನಂಬರ್ ಕೊಟ್ಟು ಜನಗಳು ಪ್ರೀತಿ. ಯಾಕಂದ್ರೆ ನಾವು ಗೊಚ್ಚೆ ನೀರೇ ಬೆಳೆಯಲ್ಲ, ನಾವು ಬೋರಿನ ನೀರ ಬೆಳೆಯಲ್ಲ. ತರಕಾರಿ ಟೌನ್ಗಳಿಗೆಲ್ಲ ಬೆಳಿತಾರಲ್ಲ, ಸೊಪ್ಪು ಗೊಚ್ಚೆ ನೀರಲ್ಲ. ಬದ್ನೆ ಒಂದ್ 2 ಲೈನ್ ಹಾಕಿದ್ರಿ. ಹೌದು, 2 ಲೈನು. ಅದು ಶಾಂಪಲ್ಗೆ ಅಂತ ಈ ವರ್ಷ ಹಾಕಿದ್ದೆ ನಾನು. ಆ ಕಡೆಗೆ ಇದು ಟೊಮಾಟೊ ಇದು ಒಂದು 2000 ಗುಣಿ ಹಾಕಿದ್ದೆ. ಈ ಬಿಸಿಲಿಗೆ ಅದಕ್ಕೆಲ್ಲ, ಆಮೇಲೆ ರೋಗ ಬಾಧೆ ಅದಕ್ಕೆಲ್ಲ ಅಮ್ಮಮ್ಮ ಅಂದ್ರೆ ಒಂದು 2000ದಾಗ ಒಂದು 1,500 ಉಳ್ಕೊಂಡಿರ್ಬಹುದು. 1,500 ಉಳ್ಕೊಂಡ್ರು. ಹೌದೌದು. ಸರಿ. ಈಗ 2,000 ಗುಣಿಯಲ್ಲಿ 1,500 ಗುಣಿ ಇದೆ ಅಂತಂದ್ರೆ ಹೌದೌದು, ಹೆಚ್ಚು ಕಡಿಮೆ 3 ತಿಂಗಳು ಬೆಳೆ. ಹೌದೌದು ಸರ್. ಈಗ ಒಂದು ಗುಣಿ ಇಲ್ಲ ಅಂದ್ರೆ ಒಂದ್ ಗಿಡದಲ್ಲಿ ಒಂದು 10 kg ಬರುತ್ತಾ? ಒಂದು 5 ರಿಂದ 10 kg ಬರ್ತೈತಿ. 5 ರಿಂದ 10 kg. ಒಳ್ಳೆ ಇಳುವರಿ ಬಂದ್ರೆ 10 kg ಒಳ್ಳೆ ಬರ್ತದೆ ಸರ್. 10 kg ಬಂದ್ರೆ ಈಗ 1 kgಗೆ ನಿಮ್ಗೆ ಏನ್ ರೇಟ್ ಸಿಗ್ತೈತಿ? ಅದು ಮಾರ್ಕೆಟ್ ರೇಟ್ ಟೆಂಡರ್ ಅಲ್ಲ, ಒಂದು ಆವರೇಜ್ ಒಂದು 20 ರೂಪಾಯಿ ಸಿಗ್ತೈತಿ. 20 ರೂಪಾಯಿ ಸಿಕ್ಕರೆ
ಒಂದು ಗಿಡಕ್ಕೆ 10 kg 20 ರೂಪಾಯಿ ಅಂತಂದ್ರೆ ಹೆಚ್ಚು ಕಮ್ಮಿ ಅಲ್ಲಿಗೆ 200 ರೂಪಾಯಿ ಆಯ್ತು. ಹೌದೌದು ಸರ್. ಹ್ಮ್. ಬಾರಿ ಇಂಟ್ರೆಸ್ಟ್ ಮಾಡ್ಬೇಕು. 200 ಟೊಮಾಟೊ ರೂಪಾಯಿ ಮಾತ್ರ ಅಲ್ಲಿಗೆ ಒಂದ್ 100 ಗಿಡ 50 ಗಿಡದ್ದು ನಿಮ್ದು ಖರ್ಚಿಗೆ ಹೋಗ್ಲಿ, ಹೌದೌದು 100 ಗಿಡದ್ದು ಉಳ್ಕೊಂಡು ಹೌದೌದು ನಿಮ್ಗೆ ಅಲ್ಲಿಗೆ 2 ಲಕ್ಷ ರೂಪಾಯಿ ಇನ್ಕಮ್. ಹೌದೌದು. ಇನ್ನು ಮೇಲ್ಗಡೆ 50 ಗಿಡದ್ದು ಟೊಮಾಟೊ ಖರ್ಚು, ಆಮೇಲೆ ಕೂಲಿ, ನಿಮ್ದು ಔಷಧಿ. ಮೆಡಿಸಿನ್ದು, ಗೊಬ್ಬರದ್ದು, ಬೀಜದ್ದು, ಸಸಿದು ಖರ್ಚಿಗೆ ಹಾಕ್ಬಿಡ್ರಿ. 50 ಗಿಡದ ಇನ್ಕಮ್ ಖರ್ಚಿಗೆ ಹೋಗ್ಬಿಡ್ಲಿ. ಹೌದು ಸರ್. ಈ 100 ಗಿಡದ್ದೇ ತಗೊಂಡ್ರು 2 ಲಕ್ಷ ರೂಪಾಯಿ ಆಯ್ತು. ಹೌದು. ಇದು ಇಲ್ಲ ಸರ್ 20 ಗುಂಟೆ ಇಲ್ಲ, 20 ಗುಂಟೆನೂ ಇಲ್ಲ. ಇಲ್ಲ, ಇದು ಒಂದ್ 10 ಗುಂಟೆ ಇರ್ಬೋದ್ರಿ ಹಾ, ಅಷ್ಟೇ. ಒಂದ್ 10 ಗುಂಟೆ ಇರ್ಬೋದು. 10 ಗುಂಟೆ. 12 ಗುಂಟೆ. ಈಗ ಯಾಕೆಂದ್ರೆ ಇಲ್ಲಿ ಲೆಕ್ಕ ಸಿಕ್ಬಿಡುತ್ತೆ ತೆಂಗಿ ಮರದ ದಾಯ್ದ. ಹೌದೌದು ಸರ್. ಸರಿ ನೋಡಿ ಸರ್, ಇದರಲ್ಲಿ ಮೆಣಸಿನ ಗಿಡ ಸಚಿನ ಹಾಕಿದ್ದೀನಿ ನಾನು. ಒಳಗಡೆ ಒಳಗಡೆ ಮೆಣಸಿನ ಗಿಡನು ಹಾಕಿದ್ದೀನಿ. ಓಹೋ ಇದು ಕನಿಷ್ಠ ಈಗ ಮಾರ್ಕೆಟ್ ರೇಟು 30 ರಿಂದ 40 ರೂಪಾಯಿ ಇದೆ. 60 ರೂಪಾಯಿ ಮಟ್ಟ ಓಡ್ತು. ಓಹೋ. ನಾನು ಇಲ್ಲೇ ಸ್ಥಳೀಯ ಹಾಸ್ಟ್ಲಿಗೆ, ನಮ್ಮ ಗಿರಿಯಾಪುರದ ಹಾಸ್ಟ್ಲು, ಗುರುಕೃಪಾ ಶಾಲೆ ಹಾಸ್ಟೆಲ್ ಇದೆ. ನಿಮಗೆ ಈಗ ರಾಜಪ್ಪರೇ ಒಂದ್ ಟ್ರಿಕ್ ಇದೇ ರೈತ ಮಾಡ್ಬೇಕಾಗಿರೋದು. ನಿಮ್ಮಿಂದ ಬೇರೆ ರೈತರಿಗೆ ಒಂದ್ ಮೆಸೇಜ್ ಏನು ಹೋಗ್ಬೇಕು ಗೊತ್ತಾ? ನೀವು ತರಕಾರಿ ಬೆಳೆದು ನೀವೇ ಮಾರ್ಕೆಟ್ ಮಾಡ್ತಾ ಮಾರ್ಕೆಟ್ ಅಲ್ಲಿ ನೀವೇ ಕಂಡ್ಕೊಂಡಿದೀರಿ. ಹಾಸ್ಟ್ಲು, ಅಲ್ಲಿ ಮನೆಗಳು, ಈ ಒಂದ್ 10 ಮನೆಗಳಿಗೆ ಕೊಟ್ಬಿಟ್ಟಾತಲ್ಲಪ್ಪ. ಡೈಲಿ ಒಂದ್ 10 ಮನೆಗೆ ರೆಗ್ಯುಲರ್ ತರಕಾರಿ ಕೊಟ್ಬಿಟ್ರೆ ಅದೇ ಕೆಲಸ ಈಗ ಅವಾಗ ನಿಮಗೆ ಮ್ಯಾಕ್ಸಿಮಮ್ ಇದನ್ನೇ ಮಾರ್ಕೆಟ್ಗೆ ಹಾಕ್ತಾರಲ್ಲ, APMC ಮಾರ್ಕೆಟ್ಗೆ, ಅವ್ರಿಗೆ ಏನು ಸಿಕ್ಕಲ್ಲ. ನಿನ್ಗೆ 2 ಲಕ್ಷ ರೂಪಾಯಿ ಇನ್ಕಮ್ ಬತ್ತಿರೋದು ಇದಕ್ಕೆ. ಇಲ್ಲ ಅಂದ್ರೆ 20,000 ಆಗೋದು. ಕರೆಕ್ಟ್. ಹಂಗಾಗಿ ನಾನು ಇಲ್ಲಿ ಸ್ಥಳೀಯ ಹೆಣ್ಮಕ್ಳು ಮನೆ ಮನೆಗೆ ಹೋಗಿ ನಾನು ಫೋನ್ ಮುಖಾಂತರ ನೋಡಿ ಆ ಟೊಮೊಟೊ ಎಷ್ಟು ಸೈಜ್ ಬಂದಿದೆ, ಎಷ್ಟು ತುಂಬಾ ಚೆನ್ನಾಗಿ. ಇದೆಲ್ಲ ಇದು ಬಾರಿ ಕಷ್ಟ ಪಡ್ಬೇಕು ಸರ್. ಏನಂದ್ರೆ 2-3 ಬೀಡ್ ಕೊಯ್ದಾರೆ. ಇಲ್ಲ 2 ಬೀಡ್ ಫಸ್ಟ್ನೇ ಬೀಡು. ಕೈ ಕೆಸರ ಕೃಷಿ ಬಗ್ಗೆ ಬಾರಿ ಅನುಭವ ಈಗೀಗ ಮಾಡ್ಕೊಂತಿದೀವಿ. ಆಮೇಲೆ ಗಿರಿಯಾಪುರದ ಕೃಷಿ ಬಗ್ಗೆ ಬಾರಿ ಅನುಭವ ಹೇಳ್ಕೊಡ್ತಾರೆ. ಗಿರಿಯಾಪುರ ಜನ ಒಂಥರ ಮಾದರಿ ಗ್ರಾಮ. ಹೌದು, ಅವ್ರ ಕಡೆಯಿಂದ ನಾನು ಇದ್ರ ಬಗ್ಗೆ ಬೆಳೆಯಕ್ಕೆ ಕಾರಣ. ಇಲ್ಲ ಇದರಲ್ಲ ಅಣ್ಣ ಮಾಡು ಅಂತ ಹೇಳ್ತಾರೆ. ಒಳ್ಳೆ ಒಳ್ಳೆ ಇದ್ರ ಬಗ್ಗೆ ನನಗೆ ಹೆಚ್ಚಿಗೆ ಅನುಭವ ಇರ್ಲಿಲ್ಲ. ಗಿರಿಯಾಪುರದವರು ಹಾಲಪ್ಪ ಅಂತ ಇದಾರೆ ನೋಡಿ. ಹಾಲಪ್ಪ ಫಸಲು ಎಷ್ಟು ಚೆನ್ನಾಗಿದೆ. ಹಾಲಪ್ಪ ಅಂತ ಇದಾರೆ ಗಿರಿಯಾಪುರದವರು. ನೋಡಿ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಅವರು ಗಿರೀಶಪ್ಪರ ಮಗ ಹಾಲಪ್ಪ ಅಂತ ಇದಾರೆ. ಅವ್ರ ಕಡೆಯಿಂದ ಎಲ್ಲ ಅನುಭವ, ಅವ್ರ ಕಡೆಯಿಂದಲೇ ನಾನು ಈಗ ನೀವೊಂದು ಈ ಟೊಮೊಟೊ ಏನ್ ಕಟಾವ್ ಮಾಡಿದ್ರೆ ಹಣ್ಣು ಕಾಣ್ತಾ ಇಲ್ವಲ್ಲ? ಹಣ್ಣು ಕಟಾವ್ ನಿನ್ನೆ ಕಟಾವ್ ಮಾಡಿ ಮಾರ್ಕೆಟ್ ನಿನ್ನೆ ಕಟಾವ್ ಮಾಡಿದ್ರೆ ಯಾಕೆ ಹಣ್ಣು ಕಾಣ್ತಾ ಇಲ್ವಲ್ಲ? ಇಲ್ಲ, ಹಣ್ಣಿದೆ. ಅದೇ ಈಗ ಕೊಯ್ಲು ಆಗಿದೆ. ಕೊಯ್ಲಾಗಿದೆ. ಎಷ್ಟು ದಿವಸಕ್ಕೆ ಬರುತ್ತೆ ಇದು ಸರ್? ಒಂದು ವಾರಕ್ಕೊಂದ್ ದಿವಸ? ಇಲ್ಲ, 5 ದಿವಸಕ್ಕೊಂದ್ಸಲಿ. 5 ದಿವಸಕ್ಕೆ 4 ದಿವಸ ತಪ್ಪಿ 5 ದಿವಸ. ಇನ್ನ 2 ದಿವಸ ಬಿಟ್ರೆ ಮತ್ತೆ? ಹೌದೌದು, ಮತ್ತೆ ಕೊಯ್ಬಹುದು. ರೈಟ್. ನಾನ್ ನಿನ್ನೇನಾದ್ರೂ ಬರ್ಲಿಲ್ಲ. ಸರಿ, ಇಲ್ಲ ಚೆನ್ನಾಗಿದೆ ಟೊಮೊಟೊ, ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲಿ ಫಸಲು ಎಷ್ಟು ಚೆನ್ನಾಗಿದೆ. ಈ ರೀತಿ ದಾರ ಕಟ್ತಿರಲ್ಲ, ಯಾಕೆ ದಾರ ಕಟ್ತೀರಿ ಸರ್? ಇದು ನೆಲಕ್ಕೆ ಬಿದ್ರೆ ನೆಲಕ್ಕೆ ಕೂರ್ತಿತ್ತಲ್ಲ, ಆ ಕಾಯಿ ಏನಾಕೈತಪ್ಪ ಅಂದ್ರೆ ಕೆಳಗಡೆ ಇದು ಆಕೈತಿ, ಮಣ್ಣಿಗೆ ಟಚ್ ಆಗ, ಮಣ್ಣಿಗೆ ಟಚ್ ಆಗಬಾರ್ದು. ಅವಾಗ ಏನಾಕೈತಿ, ಕೊಳ್ತೋಗೈತಿ. ಆಮೇಲೆ ಕಳೆ ಎಲ್ಲ ಇರ್ತಿತ್ತಲ್ಲ, ಆಮೇಲೆ ಹುಳ ಜಾಸ್ತಿ ಬೀಳ್ತವೆ. ಹಂಗಾಗಿ ನಾವು ದಾರ ಹಾಕೋದು. ಹಾಗಾಗಿ ಟೊಮೊಟೊಕ್ಕೆ ದಾರ ಹಾಕ್ತಾರಲ್ಲ. ಹೌದೌದು. ಓಕೆ. ಮೆಣಸಿನ ಗಿಡಗಳು ಅವು ಹಂಗೆ ಸ್ಟ್ರೈಟ್ ನಿಂತ್ಕೊಳ್ಳೋದ್ರಿಂದ ಅದಕ್ಕೇನು ಬೇಕಾಗಿಲ್ಲ. ಇಲ್ಲ, ಮೆಣಸಿನ ಗಿಡಕ್ಕೇನು ಉರಿ ಕಟ್ಸಲ್ಲ ಸರ್, ಉರಿ ಬೇಕಾಗಿಲ್ಲ. ಸರಿ, ಈಗ ನಿಮ್ದು ಇದು ಒಂದು ಮಾಡಲ್. ಯಾಕೆ ರಾಜಪ್ಪ ಹೇಳ್ತಿದ್ರೆ, ಇನ್ನೂ ಒಂದು ಲಾಭ ಆಗ್ತೈತಿ ನಿಮ್ಗೆ, ಗೊತ್ತಾಯ್ತಾ? ಈ ತೋಟದೊಳಗೆ ಇದನ್ನ ಹಾಕೋದ್ರಿಂದ ಹೌದೌದು. ಏನ್ ಲಾಭ ಹೇಳ್ರಿ? ತೋಟಕ್ಕೆ ತೆಂಗಿನ ಗಿಡಕ್ಕೆ ಬಾರಿ ಇಂಪ್ರೂವ್ಮೆಂಟ್ ಆಕೈತಿ, ನೀರಿಂದು. ಖಂಡಿತ. ಈಗ ರಜಪರೆ, ನನಗೆ ಯಾಕೆ ಅಂದ್ರೆ ಇವೆಲ್ಲ ಹಸಿರು ಇದಾವೆ ಇದ್ರೊಳಗಡೆ ಇರೋವು. ಇಷ್ಟು ಹಸಿರು ಅವು ವ್ಯತ್ಯಾಸ ನೀವೇ ನೋಡಿ ಸರ್. ನೋಡಿ ಆ ಕಡೆ ಖಾಲಿ ಜಾಗದಾಗ ಇರೋವಂತವು ಅಷ್ಟು ಹಸಿರಿಲ್ಲ. ಇದ್ರೊಳಗಡೆ ಇರೋ ನೋಡ್ರಿ ಹಸಿರುಗಿದಾವೆ. ಅದು ಇಲ್ಲಿ ತನು ಜಾಸ್ತಿ. ನಾವು ಟ್ರಿಪ್ ಮಾಡಿದೀವಿ. ಮೇಲಾಗಿ 2 ಕಡೆ ಆ ಕಡೆ ಬದನೆ ಗಿಡದ ಆ ಕಡೆ ಬೆಳೆ ಇದೆ ಪಕ್ಕದಾಗೆ, ಈ ಕಡೆ ಟೊಮಾಟೊ ಇದೆ. 2 ಕಡೆ ನೀರು, ತೇವಾಂಶ ನೆರಳು ಚೆನ್ನಾಗಿ ಬರ್ತೈತಿ. ಈಗ ರಜಪರ ಒಂದು ಬೋರ್ ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆಯಿಂದ ಒಂದು ಬೋರ್ ಫ್ರೀ ಕೊಟ್ಟಿದ್ದಾರೆ. ಫ್ರೀ ಕೊಡೋದ್ರ ನಿನ್ನೆ ನಾವು ಕೊಟ್ಟಿಲ್ಲ, ಸ್ವಂತಕ್ಕೊಂದು ಹಾಕ್ಸಿದ್ನಲ್ಲ, ಅದ್ರಲ್ಲಿ ನೀರ್ ಕಡಿಮೆ ಇದೆ. ಈಗ ಗಂಗಾ ಕಲ್ಯಾಣ ಬೋರ್ ಇದೆ.
ಅದ್ರ ಕನೆಕ್ಷನ್ ಸಿಕ್ಕಿದ್ಯಾ? ಕಲೆಕ್ಷನ್ ಎಲ್ಲ TC ಎಲ್ಲ ಕೂರ್ಸಿದ್ದಾರೆ, ಕೂರ್ಸೋ ಇದಾರೆ. ಸರ್ಕಾರದವರು ಸಹಕಾರ ಮಾಡಿದ್ದಾರೆ. ಹಾ ಇರ್ಲಿ, ಈಗ ಸರ್ಕಾರ ಎಷ್ಟ್ ಬೇಕಾದ್ರೂ ಸಹಕಾರ ಮಾಡ್ಬೋದು, ನೀವು ಅದನ್ನ ಬಳಸ್ಕೊಂಡ್ರಿ. ಹೌದೌದು, ಇಂಪಾರ್ಟೆಂಟ್. ನಿಮ್ಮಂಗ್ ಬಳಸ್ಕೊಂಡ್ರ ನೀವು ನೋಡಿದೀರಾ ಬಹಳ ಕಡಿಮೆ ಅಲ್ವಾ? ಹೌದೌದು ಸರ್, ಸರ್ಕಾರ ಎಷ್ಟು ಕೊಟ್ರು ಸುಮ್ನೆ ಈಗ ಕುಮಾರಿಗಳು ಇದ್ದಾರೆ. ಜನಗಳು ಇನ್ನೊಂದ್ ಏನ್ ಗೊತ್ತಾ ಸರ್, ಈಗ ಮನೆ ಕಟ್ಟೆ ಮೇಲೆ ಕುತ್ಕೊಂಡ್ ಏನ್ ಪ್ರಯೋಜನ? ಇಲ್ಲ ಹಗಲೆಲ್ಲ ಟಿವಿ ನೋಡ್ಕೊಂಡು ಕುತ್ಕೋಬೇಕು, ಇಲ್ಲ ಅವ್ರ ಸುದ್ದಿ ಮಾತಾಡ್ಕೊಂಡು ಕುತ್ಕೋಬೇಕು. ನಮ್ಮವೇ ಬೇಕೋ ಅಷ್ಟು ತೋತಿರ್ತವೆ. ಅಲ್ಲ, ಇಲ್ಲಿ ಇನ್ಕಮ್ ಬರುತ್ತಲ್ಲ. ಹೌದೌದು ಸರ್, ಇವತ್ತು ದುಡ್ಡು ಇಲ್ಲದ್ರೆ ಏನ್ ನಡೆಯುತ್ತೆ ಹೇಳ್ರಿ? ಇಲ್ಲ ಹೌದೌದು ಸರ್, ದುಡ್ಡು ಬೇಕೇ ಬೇಕು. ಹೌದು. ಆದ್ರೆ ರಾಜಪ್ಪರ ಇನ್ನೊಂದು ಸಣ್ಣ ಮಾಹಿತಿ ನಮಗೆ, ಅದು ಬಹಳ ಇಂಪಾರ್ಟೆಂಟ್. ಏನ್ ಸರ್ ಅದು? ಇದಕ್ಕೆ ಗೊಬ್ಬರ, ಆಮೇಲೆ ಔಷಧಿ ಅಲ್ಲ ಯಾವ್ದು ಬಳಸ್ತಾ ಇದೀರಿ ಸರ್? ನಾವು ಹುಳಿನ ಔಷಧಿ, ಕೆಮಿಕಲ್ ಸರ್. ನಾನು ನಿಮಗೆ ಹೇಳೋದು, ದಯಮಾಡಿ ನಮ್ಮ ಕಡೂರಲ್ಲಿ ಈಗ ಚಿಕ್ಕಮಂಗ್ಳೂರು ಸಾವಯವ ಬಳಗ ಅಂತ ಇದೆ, ಚಿಕ್ಕಮಂಗ್ಳೂರು ಜಿಲ್ಲೆದು ಅದು ಸಾವಯವ ಬಳಗ. ಆ ಸಾವಯವ ಬಳಗದಲ್ಲಿ ಎಲ್ಲರೂ ಕೂಡ ಜೀವಾಮೃತ ಬಳಸ್ತಾರೆ, ನೀಮಾಸ್ತ್ರ ಬಳಸ್ತಾರೆ, ಕೀಟನಾಶಕಗಳೆಲ್ಲ ಹೋಗ್ಬೇಕು ಅಂದ್ರೆ ನೀಮಾಸ್ತ್ರ ಬಳಸ್ತಾರೆ, ಆಮೇಲೆ ಗಂಜಲ ಸ್ಪ್ರೇ ಮಾಡ್ತಾರೆ. ನೀವು ಯಾಕೆ ಗೊತ್ತಾ? ನಿಮಗೆ ಇದ್ರಾಗೆ ಗಿಡಕ್ಕೆ 10 kg ಬರೋದ, 8 kg ಬರೋದ, 5 kg ಬರೋದು. ನಿಮ್ ಖರ್ಚೆಲ್ಲ ಉಳಿತಲ್ಲ, ಅದಕ್ಕೆ ಏನ್ ಖರ್ಚು ಮಾಡ್ತೀರಿ ಗಂಜಲಕ್ಕೆ? ಇಲ್ಲ ಅದು ನಾವು ಸ್ವಂತಕ್ಕೆ ಮಾಡ್ಕೊಳ್ಳೋದಲ್ಲ, ಜೀವಾಮೃತಕ್ಕೆ ಮಹಾ ಖರ್ಚು ಮಾಡ್ತೀರಿ. ಹೌದೌದು ಸರ್, ನೀವು ನೆಕ್ಸ್ಟ್ ಬೆಳೆಯಿಂದ ಆತರ ಮಾಡೋಣ. ಬೀಜ ಗೊಬ್ಬರಕ್ಕೆ ನೀವು ಲಕ್ಷಗಟ್ಲೆ ದುಡ್ಡು ಸುರಿತೀರಿ ಎಕರೆಗೆ. ಈಗ ಇಲ್ಲಿ ಏನು ಇಲ್ಲ ಅಂದ್ರೆ ನೀವು ಒಂದ್ 50,000 ಇದಕ್ಕೆ ಖರ್ಚು ಮಾಡಿದಿರಿ. ಹೌದೌದು, ಕಡಿಮೆ 50,000 ರಿಂದ 60,000 ಖರ್ಚಾಗಿದೆ. ಮತ್ತೆ ನಾನ್ ಹೇಳೋದು ಅದಕ್ಕೆ, ನೀವು ಅದಕ್ಕೆ ಅಳವಡಿಸ್ಕೊಂಡ್ರೆ ಬೀಜ ಗೊಬ್ಬರ ಇದೇನ್ ನೀವು ಸಸಿ ತರ್ತಿರಲ್ಲ ಅದು ಬಿಟ್ರೆ ನೆಕ್ಸ್ಟ್ ಸಸಿನೂ ನೀವೇ ಬೆಳ್ಕೋಬಹುದು. ಹೌದೌದು ಸರ್, ಆ ರೀತಿ ಹೊಸ ಮಾಡಿದ ಅನುಭವ ಖರ್ಚೇ ಇರಲ್ಲ, ನಿಮ್ಗೆ ಬಂದಿದ್ದೆಲ್ಲ ಇನ್ಕಮ್ಮೆ. ನಾವಿಲ್ಲಿ ಗಿರಿಯಾಪುರದಾಗೆ ಕೃಷಿ ಇವರು ಹಾಲಪ್ಪ ಅಂತ ಇದಾರಲ್ಲ, ಅವ್ರ ಕಡೆಯಿಂದ ಎಲ್ಲ ಅನುಭವ ಮಾಡ್ಕೊಂಡು ತಿಳ್ಕೊಂಡು ಈಗ ಮಾಡಿಸ್ತಿರೋದು. ಆಯ್ತು, ಏನೇ ಆಗ್ಲಿ ಇಂತಿಂತ ಔಷಧಿ ಹೊಡಿಯಪ್ಪ ಅಂತ ಎಲ್ಲ ಹೇಳ್ತಾರೆ. ರಾಜಪ್ಪರ ಬಹಳ ಖುಷಿ ಆಯ್ತು ನೀವು ನಿವೃತ್ತಿ ಆದ್ಮೇಲೆ ಬಂದು ಹೌದೌದು ಈ ರೀತಿ ಕೃಷಿಲ್ ತೊಡಗಿಸ್ಕೊಂಡು ಈಗ ಸಮಾಜಕ್ಕೆ ಇವತ್ತಿನ ಮಕ್ಕಳು ಯುವಕರಿಗೆ ನೀವು ಮಾದರಿ ಆಗಿದ್ರಿ. ನೋಡ್ರಿ ಆ ಟೊಮೊಟೊ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಕಟಾವಾಗಿದೆ, ಕಟಾವಾಗದಿದ್ರೆ ಇನ್ ಹೆಂಗ್ ಕಾಣ್ತಿತ್ತು ಅದೇ. ಇಲ್ಲ ಸರ್, ಅವನು ಯಾವಾಗ್ಲೂ ಬಿಡಲ್ಲ. ಸರಿ, ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ. ನಾವು ತಿಳ್ಕೋಬೇಕು ಸರ್. ಇಲ್ಲ, ನಾವು ಸಾವಯವ ಬಳಗಕ್ಕೆ ಸೇರ್ಕೊಳ್ಳಿ. ನೀವು ಕೂಡ ನಮ್ಮ ಸಾವಯವ ಬಳಗದಲ್ಲಿ ಪ್ರತಿ ಭಾನುವಾರ ಸಾವಯವ ಸಂತೆ ಆಗುತ್ತೆ, ಅಲ್ಲಿಗೆ ಹಾಕ್ಬೋದು, ಮಾರ್ಬೋದು. ನಮಗೆ ಕೃಷಿ ಬಗ್ಗೆ ಬಾರಿ ಈಗ ಇಂಟ್ರೆಸ್ಟ್. ನೀವು ಕೆಮಿಕಲ್ ಇರೋದನ್ನ ಅಲ್ಲಿಗೆ ನಾವು ಅಲೋ ಮಾಡಲ್ಲ, ಸಾವಯವದಲ್ಲಿ ಬೆಳೆದ್ರೆ ಮಾತ್ರ. ಗೊತ್ತಾಯ್ತಾ? ಹಾಗಾಗಿ ನೆಕ್ಸ್ಟ್ ಬೆಳೆಗೆ ಸಾವಯವ ಬರ್ರಿ. ನೀವು ಅದು ಒಂದ್ ಚೆಕ್ ಮಾಡ್ರಿ. ಮಾಡ್ಲೇಬೇಕು ಸರ್. ನೀವು ಒಂದ್ 10 ಗುಂಟೆ ಹಾಕೊಂಡು ಅದನ್ನು ಚೆಕ್ ಮಾಡಿ ನೋಡ್ರಿ. ಇಲ್ಲ ಅದು ಇಂಗ್ಲಿಷ್ ಮೆಡಿಸಿನ್ ಬೇರೆ, ಈಗ ಸಾವಯವ ಗೊಬ್ಬರ ಇದೆಯಲ್ಲ ಅದನ್ನು ಚೆಕ್ ಮಾಡ್ಬೇಕು. ಅದಕ್ಕೊಂದ್ ಲೈನು ಇದ್ಕೊಂದ್ ಲೈನು ಇದು ಮಾಡಿ. ಈಗ ಇಲ್ಲ, ಇದೊಂದ್ 5 ಗುಂಟೆ ಗಿಡಕ್ಕೆ ಹಾಕೊಂಡು ಇನ್ನ 5 ಗುಂಟೆ ಸಾವಯವದಲ್ಲಿ ಮಾಡ್ರಿ. ನೀವು ಡಿಫ್ರೆನ್ಸ್ ನೋಡ್ರಿ, ಅವಾಗ ಗೊತ್ತಾಗುತ್ತೆ. ಏನೇ ರಾಜಪ್ಪರೇ, ತುಂಬಾ ಧನ್ಯವಾದಗಳು. ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಅಣ್ಣ. ನೀವು ಕೂಡ ಜೊತೆಯಲ್ಲಿದ್ದು ಅವರಿಗೆ ಗೈಡ್ ಮಾಡ್ತಾ ಇದ್ದೀರಿ. ತುಂಬಾ ಖುಷಿ ಆಯ್ತು. ಪುಟ್ಟಪ್ಪರಿ ಬಾರಿ ಅನುಭವ ಇದೆ. ಪುಟ್ಟಣ್ಣರು ಬಿಡ್ರಿ, ಅವ್ರು ಮೊದ್ಲಿಂದಲೂ ಕೃಷಿಯಲ್ಲಿ ಕೃಷಿ ಬಗ್ಗೆ ಅವರು ಈರುಳ್ಳಿ ಬೆಳೆಗಾರರು. ಆಯ್ತು, ಧನ್ಯವಾದಗಳು. ವೀಕ್ಷಕರೇ, ಈ ರೀತಿಯ ಉತ್ತಮ ಮಾಹಿತಿಗಳೊಂದಿಗೆ ಮತ್ತೆ ಬರ್ತಾ ಇರ್ತೀವಿ. ಈ ರೀತಿ ಎಲ್ಲಾರು ಒಳ್ಳೆ ಬೆಳೆ ನಮಗೆ ಕಂಡು ಬಂತು ಅಂದ್ರೆ ನಿಮಗೆ ತೋರ್ಸೋದೇ ನನ್ನ ಕೆಲಸ. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.